They say you're only young ones, but we live for it, we die for it, we live for forever. They say you're only young ones, but we live for it, we live for it, we live for forever. ಇನ್ಸ್ಪೆಕ್ಟರ್ ನಿಮಗೆಲ್ಲ ಗೊತ್ತಿರ್ಬೋದು. ಇವರು ಲೋಕಾಯುಕ್ತಗೆ ಬ್ಲಡ್ ಡೊನೇಟ್ ಮಾಡಿದ್ದಾರೆ. 115 ಮೆಡಿಕಲ್ ಕ್ಯಾಂಪ್ಗೆ ಇದು ಇವರು ಒಂದ್ಸಲ ಕೊಟ್ಟಿದ್ದಾರೆ ಅಂದ್ರೆ ಸ್ವಲ್ಪ ಈ ಕಡೆ ಬನ್ನಿ. ಕನ್ನಡ ಹೆಸರು ಹೇಳ್ಬೇಕಾ? ಅಧ್ಯಕ್ಷರು ನಮ್ಮ ಜೊತೆ ಹಲವಾರು ಹೋರಾಟ ಮಾಡೋರು. ಕಾಸ್ಗೋಸ್ಕರ ಹೋರಾಟ ಮಾಡಿಲ್ಲ, ಹಂಗೆ ಹೋರಾಟ ಮಾಡಿದ್ವಿ. ಇವಾಗ ಚಾಲು ಹಾಕೊಂಡವರೆಲ್ಲ ಕಾಸು ತಗೊಂಡು ಹೋರಾಟ ಮಾಡ್ತಾರೆ. ಅದು ಏನು ಬೆಲೆ ಇಲ್ಲ. ನಾವೆಲ್ಲ ಮಾಡ್ತೀವಿ. ಕನ್ನಡ ಬಾವುಟಗಳು ಆಗ್ತಾ ಇದೆ ಅಂದ್ರೆ ಅದಕ್ಕೊಂದು ಕಾರಣ. ಹಂಗೇರಿ ಸರ್, ಹಂಗೇರಿ. ಇವರು ಗೊತ್ತಾಲಕ್ಕೆ ಬಿಟ್ಟು ನಮ್ಮ ಏರಿಯಾದಲ್ಲಿ ಸೆಕ್ರೆಟರಿ. அப்படியே இருங்க. ಸರ್ ಹಂಗೆ ರೀ. ಸತೀಶ್ ಅವ್ರಿಗೆ, ಶ್ರೀಧರ್ ಅವ್ರಿಗೆ, ಅವ್ರ ಬ್ರದರ್ ಇವರೆಲ್ಲರಿಗೂ ಅವ್ರ ತಾಯಿದು 26ನೇ ವರ್ಷದ ವಾರ್ಷಿಕೋತ್ಸವ ಒಂದು ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಆ ಒಳ್ಳೆ ಕಾರ್ಯಕ್ರಮದಲ್ಲಿ ಎಲ್ಲ ರೀತಿಯ ಒಂದು ಚಿಕಿತ್ಸೆ ಕೊಡ್ತಾ ಇದ್ದಾರೆ. ಅವ್ರಿಗೆ ನಿಜವಾಗ್ಲೂ ಈಗಿನ ಕಾಲದಲ್ಲಿ ನೀವು ನೋಡಿರ್ಬೋದು, ಮೊನ್ನೆ ಟಿವಿ ಪೇಪರ್ ಎಲ್ಲ ಬಂದಿತ್ತು. ಸ್ಟ್ರೋಕ್ ಆಗಿರೋ ತಾಯಿಗೆ ಇವ್ರು 26ನೇ ವರ್ಷ ತಾಯಿಗಳು ರಾಜ್ಯದಲ್ಲಿ ಮಾಡ್ಕೊಂಡ್ಬರ್ತಾವ್ರೆ. ಸರ್ ನಿಮ್ಮ ಫ್ಯಾಮಿಲಿಗೆಲ್ಲ ಒಳ್ಳೇದಾಗುತ್ತೆ. ಬೇರೆಯವರು ಮಾದರಿ ಹಾಕ್ಬೇಕು. ಚಾಲು ಉಳ್ಳಾರ ಬನ್ನಿ ಸರ್, ನೀವು ಅಣ್ಣ ತಮ್ಮ ಒಟ್ಟು ಸರ್ ಆ ಕಡೆ ನೀವು ಹೀಗೆ ಅಣ್ಣ ತಮ್ಮ ಯಾವತ್ತೂ ಇನ್ನು ಚಾಮುಂಡೇಶ್ವರಿ ಸೇವೆ ಏನೋ ತಾಯಿ ಸೇವೆ ಎಲ್ಲ ಹಿಂಗೆ ಮುಂದುವರಿಲಿ. ಅದು ಈ ಥರ ಬಡವ್ರಿಗೆ ಒಂದು ಸೇವೆ ಮಾಡ್ತಾ ಇರೋದು ಭಾಳ ಬೇರೆಯವರು ಇದನ್ನೆಲ್ಲ ನೋಡಿ ಕಲ್ತ್ಕೋಬೇಕು. ಸರಿ ಊಟ ಹಾಕಿ ಬಿರಿಯಾನಿ ಹಾಕಿ ಮರಿ ಹೊಟ್ಟೆ ಏನು ಪ್ರಯೋಜನ ಇಲ್ಲ. ಸೇವೆ ಮಾಡಿದ್ರೆ ಅದಕ್ಕೆಲ್ಲ ಒಂದು ಬೆಲೆ ಇರ್ತದೆ. ಆದ್ದರಿಂದ ಅವ್ರಿಗೆಲ್ಲ ಒಳ್ಳೇದಾಗಲಿ. ನಮ್ಮ ಸ್ನೇಹಿತರು PSI ಆಗಿದ್ರು, KSRPಯಲ್ಲಿ ನಮ್ಮ ಜೊತೆಗಾರರು ದಯವಿಟ್ಟು ಸರ್ ಅವ್ರಿಗೆ ಆಗ್ತಾ ಇದ್ದೀನಿ. ಅದೇ ಹಾಗೆ ಅದೇ ಎಲ್ಲಾರ ಕ್ಯಾಂಪೈನ್ಗೆ ಎಲ್ಲ Dreamers are all here. We could change your mind. They say you're only young ones, but we live for it, we die for it, we live for forever. They say you're only young ones, but we live for it, we live for it, we live for forever. We can dream all night till the sun rises. Say you're only young ones, but we live for
So friends, here I'm at Sri Chamundeshwari Devasthanam for the medical camp. So our Satya sir had actually organized one medical camp today. So this is the medical camp which I had come in today. And yeah, I actually got my diabetes checked, so everything is all normal. My BP, my diabetes and everything was all normal. So today we had approximately about 300 plus public had actually visited this place, and we had our SP who had come in from Lokayat, where I'll be going ahead and posting that in this video. And we had ex-corporator Rajendra and a lot of all important people who had come in over here. So I would like to go ahead and show you all the things that which had actually completed over here. And it's actually a thanks thing where we've been here. So I would also like to thank all the youth boys who were here, and they had actually helped in setting it up here. You can see. So this is Satya sir who had actually helped us in organizing the medical camp over here at Lingarajpuram near Sri Chamundeshwari temple. So thank you so much for this beautiful opportunity. So friends, so I'm here with the entire committee members who have been organizing this medical camp, and I would like to go ahead and connect with the main person who had taken the initiative and done it. So sir, can you ಎಲ್ಲರಿಗೂ ನಮಸ್ಕಾರ. ಇಂದು ನಮ್ಮ ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನ ಹತ್ರ ನಮ್ಮ ಸತ್ಯಕುಮಾರ್ ಸರ್ ಅವ್ರ ಕಡೆಯಿಂದ ಒಂದು ಮೆಗಾ ಹೆಲ್ತ್ ಕ್ಯಾಂಪ್ನ ಆರ್ಗನೈಸ್ ಮಾಡಿದ್ವಿ. ನಾನು ಕೋರ್ಡಿನೇಟರ್ ಆಗಿ ಇವತ್ತು ನಮ್ಮ ಸ್ಪರ್ಶ ಹಾಸ್ಪಿಟಲ್ ಆಗಲಿ, ವೈದೇಹಿ ಹಾಸ್ಪಿಟಲ್, ಸಾಗರ್ ಹಾಸ್ಪಿಟಲ್, ನಾರಾಯಣ ನೇತ್ರಾಲಯ, ಸೊ ಅವರೆಲ್ಲರ ಸಪೋರ್ಟಿಂದ ಒಂದು ಉಚಿತವಾಗಿ ಒಂದು ಮೆಗಾ ಹೆಲ್ತ್ ಕ್ಯಾಂಪ್ನ ಆರ್ಗನೈಸ್ ಮಾಡಿದ್ವಿ. ನಮ್ಮ ಸಾರ್ ಕಡೆಯಿಂದ ಕನ್ನಡಕ ಕೊಡಿಸಿದ್ರು. ಸುಮಾರು ಜನ ಕ್ಯಾಟ್ರಾಗ್ ಆಪರೇಷನ್ ಐಡೆಂಟಿಫೈ ಮಾಡಿದ್ವಿ. ಈ ಥರ ಒಂದು ಹೆಲ್ತ್ ಕ್ಯಾಂಪ್ ಮಾಡಿದಾಗ ಇಲ್ಲಿರೋ ಕಮ್ಯುನಿಟಿಗೆ ತುಂಬ ಹೆಲ್ಪ್ ಆಗ್ತಾಯಿದೆ. ಥ್ಯಾಂಕ್ ಯು ಸರ್, ನಿಮ್ಮಿಂದ ಇವತ್ತು ತುಂಬ ಜನಕ್ಕೆ ಅನುಕೂಲ ಆಗಿದೆ. Thank you once again, sir. ಹೇಳಬೇಕು, ಇದು ಒಳ್ಳೆ ರೀತಿಯಲ್ಲಿ ನಡ್ಸ್ಕೊಡ್ಸಿದ್ದಕ್ಕೆ ಇವರಿಗೆ ಭಾರಿ ಥ್ಯಾಂಕ್ಸ್ ಹೇಳಬೇಕು. ಮತ್ತು ಮುತ್ತೂತ್ ಅವ್ರಿಗೂ ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ಇಷ್ಟು ದೊಡ್ಡ ಆರ್ಗನೈಸ್ ಮಾಡಿದ್ದಕ್ಕೆ ಅದು ದೊಡ್ಡ ನನಗೆ ಭಾರಿ ಆಭಾರ. ಇದಕ್ಕೆ ನನಗೆ ಒಂದು ಎರಡನೇದು, ಇದನ್ನು ಮತ್ತೆ ಮಾಡಬೇಕು ಅಂತ ಖಂಡಿತವಾಗಿ ಸರ್ ಮಾಡಬೇಕು ಅಂತ ನಾವು ಆಸೆ ಪಡ್ತೀವಿ. ಮಾಡಿಕೊಡ್ತಾರಂತ ನಮಗೆ ನಂಬಿಕೆ ಇದೆ. ಸರ್ ನೀವು ಶೋರ್ ಖಂಡಿತ ಮಾಡ್ತೀವಿ. ಯಾಕಂದ್ರೆ ಅವ್ರು ಇಷ್ಟು ಒಳ್ಳೆ ಕೆಲಸ ಮಾಡಿದಾಗ ನಾವು ಅವ್ರಿಗೆ ಒಂದು ಬ್ಯಾಕ್ ಬೋನ್ ಆಗಿ ಸಪೋರ್ಟ್ ಮಾಡ್ತೀವಿ. ಖಂಡಿತ ಸರ್, ಥ್ಯಾಂಕ್ ಯು. And I would also like to thank Iman, Gautam, Bhavya, Akshay and Hari. They were the ones who have actually conducted this whole thing, and they made these things to be a successful event. All right, guys. So thank you once again. Thanks for all your support, guys. Thank you. I would request everybody to subscribe, like, and share, and keep following my channel for many more all these kind of vlogs and whatever you call it, the events and everything, whatever possible, and wherever social welfare is going to happen, I'm going to be there, and I'm going to help everybody to support. So I want you all to support my channel and help me out with the same thing. Thanks guys. Cheers. See you in my next video.